ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಷ್ಟು ಪ್ರೀತಿಯಿಂದ ಇಲ್ಲಿ ನಮ್ಮ ಮುಹೂರ್ತಕ್ಕೆ ಬಂದಿರೋದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಸಿನಿಮಾದ ಟೈಟ್ಲ್ ಇನ್ನೂ ಇಟ್ಟಿಲ್ಲ, ಆದರೆ ಪ್ರೊಡಕ್ಷನ್ ನಂಬರ್ 1 ಕಿರಣ್ ಸರ್ ಪ್ರೊಡ್ಯೂಸ್ ಮಾಡ್ತಿರೋದು, ಬಾಹುಬಲಿ ಅವರು ಡೈರೆಕ್ಟ್ ಮಾಡ್ತಿರೋದು. ಆ್ಯಕ್ಚುಲಿ ಯುದ್ಧಕಾಂಡ ಸಿನಿಮಾ ಶೂಟಿಂಗ್ ಪ್ರಾಸೆಸ್ಸಲ್ಲಿ ನನಗೆ ಬಾಹುಬಲಿ ಅವರು ಬಂದು ಒಂದು ಸಬ್ಜೆಕ್ಟ್ ಹೇಳಬೇಕು ಅಂತ ಹೇಳ್ತಾಯಿದ್ರು. ಟು ಬಿ ಫ್ರ್ಯಾಂಕ್, ಆ್ಯಕ್ಚುಲಿ ಅವರಿಗೆ ನಾನು ಒಂದು ಸುಮಾರು ದಿನ ನಾನು ಕಾಟ ಕೊಟ್ಟಿದ್ದೀನಿ, ಕಥೆ ಕೇಳಿದೆ. ಬಿಕಾಸ್ ಏನಪ್ಪ ಅಂದರೆ, ಪರಿಚಯ ಇರೋವಂಥ ಡೈರೆಕ್ಟ್ರು, ಗೊತ್ತಿರೋವಂಥ ಡೈರೆಕ್ಟ್ರು, ಅವ್ರಿಗೆ ನಾವು ಮಾಡಲ್ಲ ಅಂತ ಹೇಳೋಕ್ಕಾಗೋದು ಬಹಳ ಕಷ್ಟ. ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ಏನಪ್ಪ ಅಂತಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ. ಬಿಕಾಸ್ ಅವರು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದು ನೋಡಿದ್ದೀನಿ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ಡು, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು, ಸಿಕ್ಕಾಪಟ್ಟೆ ಪ್ಯಾಷನೇಟ್ ಆಗಿರುವಂಥ ವ್ಯಕ್ತಿ. ಸಿನಿಮಾ 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 ಅಂತಲೇ ಇಷ್ಟು ವರ್ಷ ಓಡಾಡ್ಕೊಂಡಿದ್ದಂಥ ವ್ಯಕ್ತಿ. ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾ ಯಾವಾಗ ಮುಗಿಯುತ್ತೆ, ಯಾವಾಗ ರಿಲೀಸಿಗೆ ಹೋಗುತ್ತೆ, ಅದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಗೊತ್ತಿರಲ್ಲ. ಹಾಗಾಗಿ ಒಬ್ಬ ಡೈರೆಕ್ಟ್ರಿಗೆ ನಾವು ಕಥೆ ಹೇಳಿ ಅವರು ಒಂದು ನಿರ್ಮಾಪಕರನ್ನ ಹುಡ್ಕೊಂಡು ಬಂದಿರ್ತಾರೆ. ಆ ಪ್ರಾಸೆಸ್ ಇದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟವಾದಂಥ ವಿಚಾರ ಅದು. ಆ್ಯಸ್ ಎ ಹೀರೋ ನಮಗೂ ಸಾಕಷ್ಟು ಇನ್ಸೆಕ್ಯೂರಿಟಿಗಳು ಇರ್ತವೆ. ತುಂಬ ಪ್ಯಾಷನೇಟ್ ಆಗಿರೋ ಡೈರೆಕ್ಟ್ರು ಅವ್ರ ಕಥೆ ನಮಗೆ ಇಷ್ಟ ಆಗಿಬಿಟ್ರೆ, ಒಂದು ವೇಳೆ ಅದಕ್ಕೆ ಸೂಕ್ತವಾದಂಥ ನಿರ್ಮಾಪಕರು ಇಲ್ಲದೆ ಇದ್ದಾಗ ಅದನ್ನು ಅವ್ರಿಗೆ ಹೆಂಗೆ ತಿಳಿಸಿ ಹೇಳೋದು? ಬಿಕಾಸ್ ಒಂದು ಮಗು ಥರ ಇರ್ತಾರೆ ಯಾವಾಗಲೂ ಡೈರೆಕ್ಟ್ರುಗಳು. ಅವರಿಗೆ ಪ್ರಾಕ್ಟಿಕಾಲಿಟೀಸ್ ಗೊತ್ತಿರಲ್ಲ. ಸಿನಿಮಾ ಪ್ರೊಡಕ್ಷನ್ ಹೇಗಾಗುತ್ತೆ, ಪ್ರೊಡಕ್ಷನ್ ಆದಮೇಲೆ ಬರುವಂಥ ರಿಸ್ಕ್ಗಳೇನು, ಅದನ್ನು ನಿಭಾಯಿಸೋದಕ್ಕೆ ಫೈನಲಿ ಒಂದು ದೊಡ್ಡ ಬಲವಾದ ಸ್ತಂಭ ನಿರ್ಮಾಪಕನೇ ನಿಲ್ಲಬೇಕಾಗಿರೋದು, ಬೇರೆ ಯಾರೂ ಅಲ್ಲ. ಅದನ್ನೆಲ್ಲ ತಿಳಿಸಿ ಹೇಳಿ ನಾವು ಅವ್ರಿಗೆಲ್ಲೋ ಒಂದು ಕಡೆ ನಾವು ಅವ್ರಿಗೆ ಬೇಜಾರು ಮಾಡಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವೇನು ಮಾಡಿರ್ತೀವಿ. ಅದು ಭಾಳ ಒಂದು ಇರುತ್ತೆ. ಕಥೆ ಕೇಳಿದ್ರೇ ಒಂದು ಅರ್ಧ ಕಮಿಟ್ಮೆಂಟ್ ಆಗ್ಬಿಡುತ್ತೆ. ಯಾಕಂದರೆ ನಾವು ಕೂಡ ಹಸುವಿಂದ ಇರುವಂಥ ಕಲಾವಿದರು. ನಾವು ಆ್ಯಕ್ಚುಲಿ ಭಿಕ್ಷಕರು. ಒಳ್ಳೆ ಕಥೆ ಬರಲಿ ಅಂತ ಬಗಪಕ್ಷಿ ಥರ ಕಾಯ್ತಾ ಇರ್ತೀವಿ. ಒಂದು ವೇಳೆ ಇಷ್ಟ ಆಗಿಬಿಟ್ರೆ ಬೇರೆ ಆಯಾಮಗಳು ಸರಿ ಹೋಗಲಿಲ್ಲ ಅಂದರೆ ಹೆಂಗಿಲ್ಲ ಅನ್ನೋದು, ಹೆಂಗೆ ಬೇಜಾರು ಮಾಡೋದು, ಇದು ನಮಗೆ ದೊಡ್ಡ ಸಮಸ್ಯೆ. ಒಂದಿನ ಬಿಡುವಲ್ಲಿದ್ದಾಗ ಆಮೇಲೆ ಫೈನಲಿ ಬಾಹುಬಲಿ ಅವರ ಹಠ ಹೇಗಿತ್ತು ಅಂತಂದರೆ, ಒಂದಿನ ಮನಸ್ಸೊತ್ತು ನನಗೆ ತುಂಬ ಎಮೋಷ್ನಲ್ ಆಗಿ ಬಂದು ಕೇಳಿದೆ ಕಥೆನ. ನಾನು ಆಗಲೇ ಅಂದ್ಕೊಂಡಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅಂದರೆ ನಾನು ಯುದ್ಧಕಾಂಡ ಓಕೆ ಹಿಂಗಾಗುತ್ತೆ, ನನ್ನ ಕ್ಯಾರೆಕ್ಟ್ರ್ ಈ ಥರ ಜನ ಇಷ್ಟಪಡ್ತಾರೆ, ಇದಾದಮೇಲೆ ಯಾವ ಥರ ಸಿನಿಮಾ ಮಾಡ್ತೀವಿ, ಒಂದು ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಇರ್ತೀವಿ, ಅದು ಬಯಸದೇ ಬಂದ ಭಾಗ್ಯ ಥರ. ಓಕೆ, ಈ ಸಿನಿಮಾ ಆದಮೇಲೆ ಈ ಥರದ್ದು ಒಂದು ಕ್ಯಾರೆಕ್ಟ್ರು, ಈ ಥರ ಆಯಾಮಗಳು, ಒಬ್ಬ ಪರ್ಫಾರ್ಮರಿಗೆ ಪರ್ಫಾರ್ಮೆನ್ಸ್ ಮಾಡುವಂಥ ಎಲ್ಲ ಲಿಬರ್ಟಿ, ಅಂದರೆ ದೊಡ್ಡ ಗ್ರೌಂಡ್ ಇದೆ, ಏನು ಬೇಕಾದರೂ ಎಲ್ಲಿ ಬೇಕಾದರೂ ಕುಣ್ಕೊಂಡು ಆಟ ಆಡ್ಕೊಂಡು ನಾವು ಪರ್ಫಾರ್ಮೆನ್ಸ್ ಮಾಡ್ಬೋದು. ಬಟ್ ಲಾಸ್ಟ್ ಫೈನಲ್ ಪ್ರಶ್ನೆ ಬಂದಿದ್ದು, ಈ ಥರ ಗೆಟಪ್ಗಳು ಇವರೆಲ್ಲ ಹೇಳಿದ್ರು 5 hours ಕೂತ್ಕೊಂಡು ನಾನು ಪೇಷನ್ಸಿಂದ ಕೂತ್ಕೋಬೇಕು, ಎ ಸಿಯಲ್ಲಿ ಕೂತ್ಕೋಬೇಕು. ನಾನು ಒಬ್ಬ ನಿರ್ಮಾಪಕನಾಗಿರೋದ್ರಿಂದ ನನಗೆ ಗೊತ್ತಿದೆ ಅದು ಎಷ್ಟು ಟೈಮ್ ತೊಗೊಳುತ್ತೆ, ಆ ಟೈಮ್ ತೊಗೊಂಡಾಗ ಅದಕ್ಕೆ ಎಷ್ಟು ದುಡ್ಡು ಬೇಕಾಗತ್ತೆ ಅಂತ. ಸೊ ನನ್ನ ಪ್ರಶ್ನೆ ಇದ್ದಿದ್ದು, ಬಾಹುಬಲಿ ಇದು ತುಂಬ ದೊಡ್ಡ ಸಿನಿಮಾ, ನಾನು ಇಲ್ಲಿವರೆಗೂ ಮಾಡಿರೋದಕ್ಕಿಂತ ತುಂಬ ದೊಡ್ಡ ಸಿನಿಮಾ, ನಿರ್ಮಾಪಕರು. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸರ್, ನಿಮ್ಮ ಹತ್ರ ಬರ್ತಾಯಿದ್ದೀವಿ ಅಂದರೆ ಅದಕ್ಕೆ ಎಲ್ಲನೂ ನಾವು ಕೂಡ ತಿಳ್ಕೊಂಡು ಸರಿಯಾದ ವ್ಯವಸ್ಥೆಗಳೇ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವಾಗ ಕಿರಣ್ ಸರ್ನ ಪರಿಚಯ ಮಾಡಿಸಿತ್ತು. ಕಿರಣ್ ಸರ್ನ ಮೀಟ್ ಮಾಡಿದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬಂದಿದೆ, ಎಸ್ ಈ ಸಿನಿಮಾ ಏನು ಅಂದ್ಕೊಂಡಿದ್ದೀವಿ ಆ ಸಿನಿಮಾ ಆಗತ್ತೆ ಅಂತ. ಅವ್ರ ಮಾತು ಕಡಿಮೆ, ಸ್ಟೇಜ್ ಫಿಯರ್ ಅಂತ ಹೇಳಿದ್ರು, ಬಟ್ ತುಂಬ ಟೆರಿಫಿಕ್ ಮನುಷ್ಯ ಅವರು. ತುಂಬ ಡೇರಿಂಗು, ಮಾತಂದರೆ ಮಾತು, ಒಂದೇ ಮಾತಿಗೆ ಹೇಳ್ಕತ್ತಮ್ಮ ಏನು ನಾ ಮಾಟೆ ನಾ ಶಾಸನ ಮನದ ಬಾಹುಬಲಿ ಪಿಕ್ಚರ್ ಥರ ಡೈಲಾಗ್ ಅವ್ರದ್ದು. ಸೊ ಆ್ಯಕ್ಟಿಂಗ್ ತಂಡ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ, ಆಮೇಲೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್, ಸೊ ಈ ಡೈನಾಮಿಕ್ಸಿಗೆ, ಈ ಕ್ಯಾರೆಕ್ಟ್ರಿಗೆ ಅಷ್ಟು ಅದ್ಭುತವಂತ ರೆಕಾರ್ಡಿಂಗು ಬೇಕಾಗುತ್ತೆ. ಸೊ ಅಫ್ಕೋರ್ಸ್ ಇವರಲ್ಲಿ ಇರ್ತಕ್ಕಂಥ ಥಾಟ್ಸು, ಆ ಥರದ್ದು ಒಂದು ಪ್ರೊಡಕ್ಷನ್ ಕಂಪನಿ, ಆ ಥರ ಟೆಕ್ನಿಷಿಯನ್ಸ್. ಸೊ ನಮ್ಮ ಅರ್ಧ ಭಾರ ಮುಗಿತು. ಇಲ್ಲಿ ಒಬ್ಬ ಬರೀ ಕಲಾವಿದನಾಗಿ ಆ್ಯಕ್ಟ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂತು. ನಮಗೂ ಸಾಕಾಗಿರುತ್ತೆ. ಏನಾಗಿರುತ್ತೆ, ಎಲ್ಲ ಸಿನಿಮಾಗಳಲ್ಲೂ ನಾವು ಇನ್ವಾಲ್ವ್ ಆಗಿ ಭಯದಿಂದ ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ, ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ, ಪ್ರತಿದಿನ ಸೆಟ್ಟಿಗೆ ಬಂದಾಗ ಅವ್ರು ಹೇಳಿದ್ದು ಈ ಥರ ಇತ್ತು, ಇದನ್ನು ಹೆಂಗೆ ಅದನ್ನು ನಿಭಾಯಿಸ್ತಾರೆ ಇಲ್ವಾ, ಆ ಕ್ವಾಲಿಟೀಸಲ್ಲಿ ಇರುತ್ತೋ ಇಲ್ವೋ ಅನ್ನೋ ಒಂದು ಭಯ ಏನಿರುತ್ತಲ್ಲ, ಅದು ವೆರಿ ಕಾನ್ಫಿಡೆಂಟಾಗಿ ಹೇಳ್ಬೋದು. ಶೂಟಿಂಗ್ ಸೆಟ್ಟಲ್ಲಿ ಹೋಗೋಕ್ಕೂ ಮುಂಚೆ ನಮಗೆ ಅದು ಯಾವ ಭಯನೂ ಇರಲ್ಲ, ಅಷ್ಟು ವ್ಯವಸ್ಥಿತವಾಗಿ ಇರುತ್ತೆ. ಆ್ಯಂಡ್ ಯೋಗಾನಂದ್ ಸರ್ ಅವ್ರದ್ದು ಎಕ್ಸಲೆಂಟ್ ರೈಟಿಂಗ್. ನಾನು ಇವರು ಡೈಲಾಗ್ಸ್ ಹೇಳಬೇಕಾದ್ರೆ, ಸೀನ್ ಹೇಳಬೇಕಾದ್ರಲ್ಲ, ಅಂದರೆ ನಾವು ಸಾಕಷ್ಟು ಮೀಟಿಂಗ್ ಕೂತ್ಕೊಂಡಿದ್ದೀವಿ, ಸಾಕಷ್ಟು ಚರ್ಚೆಗಳು ಆಗಿದೆ. ನನಗೆ ಪ್ರತಿ ಸಲ
ಒಂದು ತಲೆ ಇವ್ರದ್ದು ಡೈಲಾಗ್ಸು ಸೀನ್ಸ್ನ ಎಂಜಾಯ್ ಮಾಡ್ತಿದ್ರೆ, ಇನ್ನೊಂದು ತಲೆ ಇವ್ರ ಬಾಡಿ ನೋಡ್ತಾ ಇರುತ್ತೆ. ಈ ಬಾಡಿಗಳಿಗೆ ಈ ಥರದ್ದೆಲ್ಲ ಡೈಲಾಗ್ಸ್ಗಳು ಹೆಂಗೆ ಬರುತ್ತೆ? ನಾವೆಲ್ಲ ಓಕೆ, ಚಿಕ್ಕ ಹುಡುಗರಿದ್ದಾಗಿಂದ ತುಂಬ ಮಾಸಾಗಿ ಬೆಳೆದಿರೋದು, ಎಲ್ಲ ಪೋಲಿ ಆಟಗಳು ಮಾಡ್ಕೊಂಡು ಬೆಳೆದಿರೋದು, ಅದಕ್ಕೆ ಹೀರೋ ಆಗಿದ್ದು. ಬಟ್ ಈ ಥರ ಫಿಸಿಕ್ ಇಟ್ಕೊಂಡು ಆ ಥರದ್ದು ಮಾಸ್ ಡೈಲಾಗ್ಸ್ಗಳು ಅದೆಲ್ಲ, ಅದು ಒಂದು ದೊಡ್ಡ ಕ್ವಶನ್ ಇದೆ. ಯಾವತ್ತಾದರೂ ತಿಳ್ಕೊಬೇಕು ಯಾವ ಫ್ರೀ ಆಗಿದ್ದಾಗ. ಬಟ್ ಎಕ್ಸಲೆಂಟ್ ರೈಟಿಂಗ್, ಎಕ್ಸಲೆಂಟ್ ಟೀಮ್, ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ. ಒಂದು ಒಳ್ಳೆ ಸಕ್ಸಸ್ ಕೊಟ್ಟಾದಮೇಲೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಸೊ ಆ ಫ್ರೂಟ್ಫುಲ್ನೆಸ್ ಜನಗಳಿಗೆ, ನನಗೆ ಎಲ್ಲದಕ್ಕೊಂದು ಸಮಾಧಾನಕರವಾಗಿರುತ್ತೆ. ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಬಾಹುಬಲಿ ಅವ್ರು ಹೇಳ್ದಂಗೆ ಇದನ್ನು ಕನ್ನಡದಲ್ಲಿ ಮಾಡ್ತಾಯಿದ್ದೀವಿ. ಸಿನಿಮಾ ತಾನಾಗೆ ಹೋಗುವಂಥ ಎಲ್ಲ ಶಕ್ತಿ ಆ ಸಿನಿಮಾಗಿರಬೇಕು. ಈ ಸಿನಿಮಾದಲ್ಲಿದೆ. ನಿರ್ಮಾಪಕರಿಗೂ ಆ ತಾಕತ್ತಿದೆ. ಸೊ ನನಗಂತೂ ಯಾವ ಭಯ ಇಲ್ಲ. ತುಂಬ ಖುಷಿಯಾಗಿ ಬಂದು ಈ ಸಿನಿಮಾ ಮಾಡ್ತೀವಿ. ಆ್ಯಂಡ್ ನೀವು ಹಿಂದಿನ ಸಿನಿಮಾ ಎಲ್ಲ ಸೇರಿ ಗೆಲ್ಸಿದ್ದೀರಾ, ಕೈ ಹಿಡ್ದಿದ್ದೀರಾ. ಎಲ್ಲರೂ ಕೇಳ್ಕೊಂಡಾಗೆ ನಾವು ಪದೇ ಪದೇ ಕೇಳ್ಕೊಳ್ತೀವಿ. ನಿಮ್ಮ ಸಪೋರ್ಟ್ ಇಲ್ಲದೆ ಯಾವ ಸಿನಿಮಾನೂ, ಅದು ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ಬೆಂಬಲ ಇಲ್ಲದೆ ಸಾಧ್ಯ ಇಲ್ಲ. ಸೊ ಅದ್ರ ಬಗ್ಗೆನೂ ಕಾನ್ಫಿಡೆನ್ಸ್ ಇದೆ. ಯಾವಾಗಲೂ ಒಳ್ಳೆ ಸಿನಿಮಾಗೆ ಜೊತೆಗೆ ನಿಲ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅಜಯ್ ಸರ್, ಒಂದು ಮಜಲ್ ಅಂದ್ರೆ ನಾನು ಬಾಡಿ ಬಿಲ್ಡರ್ ಥರ ಅಲ್ಲ, ಒಂದು ಫಿಟ್ನೆಸ್ ಬೇಕಾಗುತ್ತೆ. ಒಂದು ನಾರ್ಮಲ್ ಹುಡುಗನ ಥರ ಇರೋದು ಬೇಕಾಗಿರುತ್ತೆ. ಆದರೆ ಫ್ಯಾಮಿಲಿ ಅಂತಂದಾಗ, ವೆನ್ ಇಟ್ಸ್ ಎ ಫ್ಯಾಮಿಲಿ ಸಿನಿಮಾ, ನೀವು ಅಜಯ್ ರಾವ್ನ ಇಟ್ಕೊಂಡಾಗ ಯಾವಾಗಲೂ ನಾನು ಬಾಯ್ ನೆಕ್ಸ್ಟ್ ಡೋರ್, ಪಕ್ಕದ ಮನೆ ಹುಡುಗ, ನಮ್ಮ ಮನೆ ಹುಡುಗ, ಏನಂತಾರೆ, ಒಂದು ಬಾಂಧವ್ಯ ಏನಿದೆ ಅಲ್ಲ ಆಡಿಯನ್ಸಿಗೆ. ಓಕೆ, ಇವು ನಾನು ನಮ್ಮವನು, ಅದನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ನಾನು ಫಿಟ್ನೆಸ್ ಬರೋದಕ್ಕೂ ಅದಕ್ಕೊಂದು ಕಾರಣ ಇದೆ ಸಿನಿಮಾದಲ್ಲಿ, ಯಾಕೆ ಬರಬೇಕು ಅನ್ನೋದು. ಬಿಕಾಸ್ ಅದೊಂದು ಆ್ಯಕ್ಷನ್ ರಿಲೇಟಿವ್ ಆಗಿ ಹೋಗುವಂಥ ಟ್ರಾನ್ಸಿಷನ್ ಇರೋದರಿಂದ, ಒಂದು ಯುವಕ ಮನೆಯಲ್ಲಿ ಒಂದು ಚಾಲೆಂಜ್ ತೊಗೊಂಡು ಅವನಿಗೆ ಒಂದು ಫಿಟ್ನೆಸ್ ಬೇಕು, ಏನೋ ಒಂದು ಸಾಧನೆ ಮಾಡಬೇಕಂತ ಹೊರಟಾಗ ಅವನು ಏನು ಮಾಡ್ತಾನೆ, ಅಷ್ಟು ಆ ಫಿಟ್ನೆಸ್ ನಾನು ಹೇಳ್ತಾ ಇರೋದು. ಸೊ ಆ ಟ್ರಾನ್ಸಿಷನ್ಸ್ ಎಲ್ಲ ಮಾಡ್ತೀವಿ. ಸೊ ಅದ್ರ ಹಂತವಾಗಿನೇ ಯಾವ ಶೆಡ್ಯೂಲ್ ಯಾವಾಗ ಮಾಡ್ತೀವಿ, ಸೊ ಆ ಬಾಡಿ ಟ್ರಾನ್ಸಿಷನ್ ಆದಮೇಲೆ ಆ ಶೆಡ್ಯೂಲ್ ಯಾವಾಗ ಮಾಡ್ತೀವಿ, ಸೊ ಆ ಥರದ ಪ್ಲಾನಿಂಗ್ಸಲ್ಲಿ ಹೋಗ್ತೀವಿ. ಆ್ಯಂಡ್ ನನಗೂ ಪರ್ಸ್ನಲಿ ಅದು ಮಜಾ ಸಿಗುತ್ತೆ. ಆ ಥರದ್ದು ಏನಾದರೂ ಒಂದು ಕೃಷಿ ಮಾಡ್ತಾ ಇರಬೇಕು, ಅದರಲ್ಲಿ ರಿಸರ್ಚ್ ಮಾಡ್ತಾ ಇರಬೇಕು, ಏನೋ ಒಂದು ನಾವು ಕಲಿಯೋದಕ್ಕೆ ಸಿಗುತ್ತೆ. ನಾನು ಈ ಥರದ್ದು ಮಾಡಬಲ್ಲೆ ಅನ್ನೋದು ನನಗೂ ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಾವು ಏನೇ ಒಂದು ಹೊಸ ಕ್ರಿಯೇಟಿವಿಟಿ ಮಾಡ್ತಾ ಇದೀವಿ ಅಂದಾಗ ಅದು ಒಳಗಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅದು. ಸೊ ಅದು ಸಿಗುತ್ತೆ ಅಂದಾಗ ವೈ ನಾಟ್. ಆಮೇಲೆ ಅದಕ್ಕೆ ಪ್ರೊಡ್ಯೂಸರು ಅಷ್ಟೊಂದೆಲ್ಲ ಕೆಪಬಿಲಿಟಿ ಇರಬೇಕಾದ್ರೆ, ಅದೇ ನಾನು ಹೇಳೋದು, ಈ ಥರದ್ದು ನಾವು ಏನೇ ಪ್ರಯತ್ನಗಳು ಮಾಡಬೇಕಂದ್ರೆ ಅಲ್ಟಿಮೇಟ್ಲಿ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರಬೇಕು. ಈ 5 hours ಬಂದು ನಾನು ಮೇಕಪಿಗೆ ಕೂತ್ಕೋಬೇಕು ಅಂದರೆ ನೀವು ಜಸ್ಟ್ ಯೋಚನೆ ಮಾಡಿ, ಇಡೀ ಕ್ರೂ ವೆಯ್ಟ್ ಮಾಡ್ತಾ ಇರುತ್ತೆ. ಅವ್ರು ಬೇರೆ ಪೋರ್ಷನ್ ಶೂಟ್ ಮಾಡ್ತಿರ್ಬೋದು, ಏನೇ ಮಾಡ್ತಿರ್ಬೋದು. ಬಟ್ ಒಬ್ಬ ಹೀರೋ ಸ್ಕ್ರೀನಲ್ಲಿ ಬರೋವರೆಗೂ ಆ ಟೈಮಿಗೆ ಮೀಟರ್ ಓಡ್ತಾ ಇರುತ್ತೆ. ಸೊ ಅಷ್ಟು ಟ್ರಾನ್ಸಿಷನ್ಸಿಗೆ ಅವ್ರು ಇದ್ದಾರೆ ಅನ್ನೋದಕ್ಕೆ ನಾನು ರೆಡಿ ಆಗಿರೋದಷ್ಟೇ. ಇಲ್ಲ, ನಥಿಂಗ್ ಈಸ್ ಈಸಿಯರ್, ನಥಿಂಗ್ ಈಸ್ ಟಫ್. ಇಟ್ ಈಸ್ ಜಸ್ಟ್ ಫನ್. ನೀವು ಫನ್ ನೋಟಲ್ಲಿ ಕೇಳಿದ್ರಲ್ಲ, ದ ಆನ್ಸರ್ ಇಟ್ ಸೆಲ್ಫ್ ಇಸ್ ಫನ್. ವೆನ್ ವಿ ಎಂಜಾಯ್ ಅವರ್ ವರ್ಕ್, ನಮ್ಗೆ ಆ ವರ್ಕ್ ಕೆಲಸ ಮಾಡೋದ್ರಲ್ಲಿ ಫನ್ ಅನಿಸಿದಾಗ ಅದು ಕಷ್ಟನೂ ಅಲ್ಲ, ಈಸಿನೂ ಅಲ್ಲ. ಇಟ್ ಈಸ್ ಜಸ್ಟ್ ಫನ್. ವಿ ಎಂಜಾಯ್ ಇಟ್. ಸರ್, ಅದೇ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ, ವೇರಿಯಸ್ ಸ್ಕೋಪ್ಸ್ ಇದೆ. ಬಟ್ ಈಗ ಒಬ್ಬ ಪರ್ಫಾರ್ಮರ್ ತನ್ನ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಸ್ಕೋಪ್ ಇದೆ ಅಂದರೆ ಅಲ್ಲಿ ಒಬ್ಬ ಕ್ಯಾಮ್ರಾಮ್ಯಾನಿಗೂ ಸ್ಕೋಪ್ ಇದೆ, ಮ್ಯೂಸಿಕ್ ಡೈರೆಕ್ಟ್ರಿಗೂ ಸ್ಕೋಪ್ ಇದೆ, ಡೈರೆಕ್ಟ್ರಿಗೂ ಸ್ಕೋಪ್ ಇದೆ. ಎಲ್ಲ ಆಟೋಮೆಟಿಕ್ಲಿ ಎಲ್ಲರಿಗೂ ಸ್ಕೋಪ್ ಇರೋದ್ರಿಂದನೇ ಒಬ್ಬ ಪರ್ಫಾರ್ಮರ್ಗೆ ಸ್ಕೋಪ್ ಬರೋಕ್ಕೆ ಸಾಧ್ಯ. ಸೊ ದೆರ್ ಇಸ್ ಲಾಟ್ ಆಫ್ ಡೈಮೆನ್ಷನ್ಸ್. ಅಜಯ್ ಸರ್ ಇಲ್ಲಿ ಅಂದರೆ ಬಿಫೋರ್ ಯುದ್ಧಕಾಂಡ ಆದಮೇಲೆ, ಯುದ್ಧಕಾಂಡದ ನಂತರ ಬಂದಂಥ ಇದು ಇನ್ಕ್ಲೂಡಿಂಗ್ ಈ ಪ್ರಾಜೆಕ್ಟ್ ಸೇರಿ ನೀವು ಕಂಡಂತಹ ಪಲ್ಸ್ ಏನು, ಆ್ಯಸ್ ಎ ಆ್ಯಕ್ಟರ್ ಆಗಿ ನೀವು ಕಂಡಂತಹ ಪಲ್ಸ್ ಟುವರ್ಡ್ಸ್ ದಿ ಆಡಿಯನ್ಸ್ ಏನು, ಅದನ್ನು ಹೇಗೆ ಕ್ಯಾರಿ ಮಾಡೋಕ್ಕಾಗುತ್ತೆ ಅಂದರೆ ಆ್ಯಸ್ ಅ ನಾಯಕ ನಟರಾಗಿ ನೀವು ಪ್ರಾಜೆಕ್ಟ್ಗಳ ಮೂಲಕ, ಆಡಿಯನ್ಸ್ ಪಲ್ಸ್ ವೈಸ್ ಆ್ಯಂಡ್ ಕೆರಿಯರ್ ಪಲ್ಸ್ ವೈಸ್? ಅದು ಭಾಳ ಟ್ರಿಕ್ಕಿ ಆನ್ಸರ್ ಸರ್. ಈಗ ನಾನ್ ವೆಜ್ಜು ಬಿರಿಯಾನಿ ಇಷ್ಟಪಡೋರು ಇದ್ದಾರೆ, ಒಂದು ವೆಜಿಟೇರಿಯನ್ ಹೋಟೆಲ್ನಲ್ಲಿ ಒಂದು ಇಡ್ಲಿ ದೋಸೆ ಅದನ್ನು ಪಾಪ್ಯುಲರ್ ಆಗುವಂಥ ಹೋಟೆಲ್ಗಳು ಇದ್ದಾವೆ. ಜನಕ್ಕೆ ಯಾವ್ದು ಇಷ್ಟ ಅಂತ ಅಂದ್ಬಿಟ್ಟು ನೀವು ಬಿರಿಯಾನಿ ಮಾಡೋ ಹೋಟ್ಲಲ್ಲಿ ಓಕೆ ಅಲ್ಲಿ ಇಡ್ಲಿ ಜಾಸ್ತಿ ತಿಂತಾ ಇದ್ದಾರೆ ಅಂದ್ಬಿಟ್ಟು ಇದು ಬಿರಿಯಾನಿ ತೆಗೆದ್ಬಿಟ್ಟು ಇಲ್ಲಿ ಇಡ್ಲಿ ಮಾಡೋಕ್ಕಾಗಲ್ಲ.
ಅಥವಾ ಇದು ಏನೋ ಯಾವುದೋ ಒಂದಷ್ಟು ಬಿರಿಯಾನಿ ಹೋಟ್ಲ್ಗಳು ಇರ್ತಾವಲ್ಲ, ಅದೇನದು ಹನುಮಂತಪ್ಪನ ಬಿರಿಯಾನಿನೋ ಅಥವಾ ಈಗ ರಾಮೇಶ್ವರಂ ಆ ಥರ. ಹಾಂ, ಈಗ ಅಲ್ಲಿ ಅವ್ರು ಇಡ್ಲಿ ಮಾಡೋರು ಓಕೆ ಇದು ಬಿರಿಯಾನಿ ಚೆನ್ನಾಗಿ ಓಡ್ತದೆ ನಾವು ತೆಗೆದುಬಿಟ್ಟು ಅದು ಮಾಡೋಣ ಅಂತ ಹಂಗೆ ಹೇಳೋಕ್ಕಾಗಲ್ಲ. ನಾನು ಯಾವುದ್ರಲ್ಲಿ ಎಕ್ಸ್ಪರ್ಟು ಅದನ್ನು ನಾನು ಮನಸ್ಪೂರ್ವಕವಾಗಿ ಮಾಡಿದರೆ ಅದಕ್ಕೆ ಅಂತಲೇ ಒಂದು ಕಸ್ಟಮರ್ಸ್ ಇರ್ತಾರೆ. ಸೊ ಯಾವಾಗಲೂ ಸಿನಿಮಾ ನೋಡೋದಕ್ಕೆ ಆಡಿಯನ್ಸ್ ಇದ್ದಾರೆ ಸರ್, ಅದು ನಾವು ಯಾವತ್ತೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ದೇರ್ ಆರ್ ಆಲ್ವೇಸ್ ಅಂದರೆ ಹಂಗ್ರಿ ಆಡಿಯನ್ಸ್ ಫಾರ್ ಎಂಟರ್ಟೈನ್ಮೆಂಟ್. ಒಳ್ಳೆ ಸಿನಿಮಾ ನೋಡಬೇಕು, ಯಾವುದೋ ಕಾರಣ ಕೆಲವೊಬ್ರು ಎಂಟರ್ಟೈನ್ಮೆಂಟಿಗೆ ನೋಡ್ಬೋದು, ಕೆಲವರು ಮೊರಾಲಿಟಿಕ್ಸ್ ನೋಡ್ಬೋದು, ಬೇರೆ ಬೇರೆ ಥರದ್ದು ಕ್ಯಾಟಗರೀಸ್ ಇರ್ಬೋದು. ಬಟ್ ಸಿನಿಮಾ ನೋಡೋದಕ್ಕೆ ಅಂತ ಆಡಿಯನ್ಸ್ ಇರೋದಂತೂ ಖಚಿತ. ಅದು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತಾರೋ ಬಿಡ್ತಾರೋ ಟ್ರೆಂಡ್ ತಕ್ಕಂತೆ ಗೊತ್ತಿಲ್ಲ. ಬಟ್ ನನ್ನ ಸ್ಟ್ರೆಂತ್ ಏನು, ನಾನು ಏನು ಮಾಡಬಲ್ಲೆ, ನಾನು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಅದರಲ್ಲೇ ಇನ್ನೊಂಚೂರು ನಾನು ಡೆವಲಪ್ಮೆಂಟ್ ಮಾಡಿಕೊಂಡು ನನಗೆ ಇಷ್ಟ ಆಗಿದ್ದು ನಾನು ಆನೆಸ್ಟಿಯಾಗಿ ಮಾಡಬೇಕಷ್ಟೇ. ಅಷ್ಟೇ ಅದರದ್ದು ಆನ್ಸರ್. ಈಗ ಆ್ಯಕ್ಷನ್ ಮಾಡೋದಕ್ಕೂ ಒಬ್ಬ ಹೀರೋ ಇದ್ದಾನೆ, ಸೆಂಟಿಮೆಂಟ್ ಮಾಡೋದಕ್ಕೂ ಒಬ್ಬ ಹೀರೋ ಇದ್ದಾನೆ, ರೊಮ್ಯಾನ್ಸಿಗೂ ಒಬ್ಬ ಹೀರೋ, ಅವ್ರವ್ರದ್ದೇ ಆದಂಥ ಸ್ಟ್ರೆಂತ್ಗಳಿದ್ದಾವೆ. ಸೊ ಇದು ಜಸ್ಟ್ ಲೈಕ್ ಬೇರೆ ಬೇರೆ ಹೋಟೆಲ್ಸ್ ಥರ ವಿ ಆರ್ ಕೇಟ್ರಿಂಗ್ ಡಿಫ್ರೆಂಟ್ ಮೆನ್ಯೂ. ಎಲ್ಲದಕ್ಕೂ ಇದ್ದಾರೆ ಪ್ರೇಕ್ಷಕರು. ಇದು ಮೂಡು ಸ್ವಲ್ಪ ಚೇಂಜ್ ಆದರೆ ಅದನ್ನ ತಿನ್ನೋಣ ಅನ್ನೋರು ಇದ್ದಾರೆ. ಸೊ ಆ ಥರ ಇದೆ. ಬಟ್ ನನಗೇನು ಇಷ್ಟ, ನಾನು ಯಾವುದ್ರಲ್ಲಿ ಎಕ್ಸ್ಪರ್ಟ್, ಶ್ರದ್ಧೆಯಿಂದ ಅದನ್ನು ಮಾಡಬೇಕಷ್ಟೆ. ಸರ್, ಅಲ್ಲ, ಎಲ್ಲ ಸಿನಿಮಾದಲ್ಲೂ ಡೆಡಿಕೇಶನ್ ಇಸ್ ಈಕ್ವಲ್. ನಾನು ಹೇಳಿದ್ನಲ್ಲ, ಅಲಾಂಗ್ ವಿತ್ ದಟ್ ಆ್ಯಕ್ಟರ್ ಯಾವಾಗಲೂ ಲಾಸ್ಟಿಗೆ ಬರೋದು ನನ್ನ ಅಭಿಪ್ರಾಯ. ನಾನು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲೂ ಸಾಕಷ್ಟು ವರ್ಕ್ ಮಾಡಿದ್ದೀನಿ, ಸಿನಿಮಾದಲ್ಲೇ ತಿಳ್ಕೊಂಡಿದ್ದೀನಿ, ಅದ್ರ ಬಗ್ಗೆನೂ ಇಂಟ್ರೆಸ್ಟ್ ಇದೆ, ಪ್ರೊಡಕ್ಷನ್ನು ಮಾಡಿದ್ದೀನಿ. ನಾನು ಎಲ್ಲ ಮಾಡ್ದೆ, ನಾನು ತಿಳ್ಕೊಂಡಿದ್ದು ದ ಆ್ಯಕ್ಟರ್ ಇಸ್ ದಿ ಲಾಸ್ಟ್ ಥಿಂಗ್, ಇಸ್ ದಿ ಫೇಸ್ ವ್ಯಾಲ್ಯೂ ಆ್ಯಂಡ್ ಸಿನಿಮಾದಲ್ಲಿ ಲಾಸ್ಟಿಗೆ ಬರೋಂಥ ಒಂದು ಎಲಿಮೆಂಟ್ ಅದು. ಬಟ್ ಆ ಆ್ಯಕ್ಟರಿಗೆ ತಂದು ಕೊಡೋದಕ್ಕೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಬೇಕಲ್ಲ. ಇಟ್ ಆಲ್ ಕಮ್ಸ್ ಫ್ರಮ್ ಡೈರೆಕ್ಟರ್, ರೈಟರ್, ಮ್ಯೂಸಿಕ್ ಡೈರೆಕ್ಟರ್. ಸೊ ನಾನು ಹಿಂದಿನ ಸಿನಿಮಾಗಳಲ್ಲೂ ಡೆಡಿಕೇಶನ್ ಇತ್ತು. ಇಫ್ ಇಟ್ ಅಲ್ಲಿ ಫೇಲ್ ಆಗಿದೆ ಅಂದರೆ ಆ ಹಿಂದೆ ಬರಬೇಕಾಗಿರ್ತಕ್ಕಂಥ ಫೌಂಡೇಶನ್, ಫಂಡಮೆಂಟಲ್ ಆಸ್ಪೆಕ್ಟ್ಸ್ನಲ್ಲಿ ಮೋಸ್ಟ್ಲಿ ಎಡಿರ್ಬೋದು. ಡೆಡಿಕೇಶನ್ ಈಸ್ ಆಲ್ವೇಸ್ ದ ಸೇಮ್. ಫಸ್ಟ್ ಸಿನಿಮಾಯಿಂದ ಹಿಡಿದು ಇವತ್ತು ಆ್ಯಕ್ಚುಲಿ ಚಾಲೆಂಜಸ್ ಜಾಸ್ತಿ ಆಗುತ್ತೆ. ಈಗ ಫಸ್ಟ್ ಸಿನಿಮಾದಲ್ಲಿ ಗೊತ್ತಿಲ್ಲ, ಅದು ಹೆಂಗೋ ಒಂದು ದೇವರ ಆಶೀರ್ವಾದನೋ ನಮ್ಮ ಹಣೆ ಬರನೋ ಏನೋ ಒಂದು ವರ್ಕ್ ಆಗೋಯ್ತು. ಅದಾದಮೇಲೆ ನಮ್ಮ ಮೇಲೆ ಕಣ್ಣು ಬಿದ್ದು ಚಾಲೆಂಜಸ್ ಸ್ಟಾರ್ಟ್ ಆಗುತ್ತಲ್ಲ. ನನ್ನ ಮಗಂದು ಆ ಸಿನಿಮಾ ಏನೋ ಬೈ ಲಕ್ ಆಯಿತು, ಇದನ್ನು ನೋಡೋಣ, ಇದು ನೋಡೋಣ. ಇದು ಪ್ರತಿ ಸಲ ಎಂಥ ದೊಡ್ಡ ಸೂಪರ್ ಸ್ಟಾರ್ ಆದರೂ ಒಂದು ಹಿಟ್ ಕೊಟ್ಟ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಅದರಲ್ಲೂ 2-3 ಫ್ಲಾಪ್ ಆಯಿತು ಅಂದ್ಕೊಳ್ಳಿ, ಮತ್ತೆ ಎದ್ದು ಬರೋದಿದೆಯಲ್ಲ, ಅದು ಭಾಳ ಕಷ್ಟ. ಸೊ ಡೆಡಿಕೇಶನ್ ಈಸ್ ನೆವರ್ ಎಂಡಿಂಗ್. ಪ್ರತಿ ಸಿನಿಮಾಯಿಂದನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಓಕೆ ನಾನು ಈಗ ಗೆದ್ದಿದ್ದೀನಿ, ಈ ಪರವಾಗಿಲ್ಲ, ಇಲ್ಲಿಗೆ ಸ್ವಲ್ಪ ಹಗುರವಾಗಿ ಮಾಡ್ಬೋದು ಅಂತಂದರೆ ಅವನು ಹೋದ. ನಾನು ಜಾಗ ಖಾಲಿ ಮಾಡಿ ನಾನು ವಾಪಸ್ ನಾನು ಊರಿಗೆ ಹೋಗ್ಬೇಕಷ್ಟೆ. ನಾನು ಮತ್ತೆ ಇನ್ನೊಂದು 10 ವರ್ಷ 20 ವರ್ಷ ಇಲ್ಲಿರಬೇಕು ಅಂದರೆ ಹಿಂದಿನ ಸಿನಿಮಾಕ್ಕಿಂತ ಜಾಸ್ತಿ ಮಾಡಲೇಬೇಕು ನಾನು. ಇಲ್ಲ, ಅದು ಫಸ್ಟ್ ಸಿನಿಮಾಯಿಂದನೂ ಗೊತ್ತಿರೋಂಥ ವಿಚಾರನೇ. ಕೃಷ್ಣಲೀಲಾ ಸಿನಿಮಾ ನಾನು 2014 ಪ್ರೊಡ್ಯೂಸ್ ಮಾಡಿದ್ದು. ಹೌದು 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 100%. ಇವಾಗ ಅದೇ ಫೈನಲ್ ಚಾಲೆಂಜ್ ಫಾರ್ ದಿ ಪ್ರೊಡ್ಯೂಸರ್ ಈಸ್ ವೆರಿ ಹ್ಯೂಜ್, ನಾಟ್ ಆನ್ ಈಸಿ ಟಾಸ್ಕ್. ನಾನು ಎಲ್ರಿಗೂ ಅದೇ ಹೇಳ್ತೀನಿ, ಯಾರೇ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದರೆ ನೀವು ದಯವಿಟ್ಟು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸ್ಟ್ರಾಂಗ್ ಇಲ್ಲಾಂದರೆ ದಯವಿಟ್ಟು ಸಿನಿಮಾ ಮಾಡೋಕ್ಕೆ ಬರಬೇಡಿ. ಇಟ್ ಈಸ್ ಅ ಕ್ಲಿಯರ್ ಸ್ಟೇಟ್ಮೆಂಟ್. ಇವತ್ತಿನ ಪರಿಸ್ಥಿತಿ ನೀವು ಹೇಳಿದ 100% ನಿಜ. ಫೈನಲಿ ಒಬ್ಬ ಪ್ರೊಡ್ಯೂಸರ್ ಲಾಸ್ಟ್ ಮೂಮೆಂಟ್ವರೆಗೂ ಒಬ್ಬ ಹೀರೋ ಆಗಿ ಮೇನ್ ವಾರಿಯರ್ ಆಗಿ ಅವ್ನು ಕ್ಯಾಪ್ಟನ್ ಥರ ಇವತ್ತು ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಂಗಿದ್ರೆ ಮಾತ್ರ ಒಂದು ಸಿನಿಮಾ ಆಗೋಕ್ಕೆ ಸಾಧ್ಯ. ದ್ಯಾಟ್ ಈಸ್ 100% ಟ್ರೂ, ನೋ ಡೌಟ್. ಅಜಯ್ ಸರ್, ಅಲ್ಲ, ಆಡಿಯನ್ಸ್ನ ಸ್ಯಾಟಿಸ್ಫೈ ಮಾಡೋದು ಬಹಳ ಕಷ್ಟಕರವಾದಂಥ ವಿಚಾರ. ಬಿಕಾಸ್ ಇವತ್ತು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ರೆ ನಿಮಗೆ ಇವತ್ತು AI ಟೂಲ್ಸ್ ಆಗಲಿ, ಮೊಬೈಲ್ನಲ್ಲೇ ನೀವು ಎಡಿಟ್ ಮಾಡ್ಬೋದು, ಸಾಕಷ್ಟು ಟೆಕ್ನಾಲಜಿ, ಇಟ್ ಈಸ್ ವೆರಿ ಹ್ಯಾಂಡಿ. ಪ್ರತಿಯೊಬ್ಬರು, ನನಗೆ ಗೊತ್ತಿಲ್ಲ, ಈಗ ಎದುರುಗಡೆ ಕೂತ್ಕೊಂಡಿರೋ ಒಬ್ಬ ಚಿಕ್ಕ ಹುಡುಗ, ಒಬ್ಬ 15 ವರ್ಷದ ಹುಡುಗ, ನನಗಿಂತ ಜಾಸ್ತಿ ನಾಲೆಜ್ ಇರುತ್ತೆ ಅವನಿಗೆ. ಅವನನ್ನು ನಾನು ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು?
ನೀವು ನಂಬಲ್ಲ, ಇಡೀ ದಿನ ನಾನು ಬರೀ ಈ ಟೆಕ್ನಾಲಜಿ ಸ್ಟಡಿ ಮಾಡಿದ್ರಲ್ಲೇ ನಂದು ದಿನ ಕಳೆದು ಹೋಗ್ಬಿಟ್ಟಿರುತ್ತೆ. ಯಾರ ಹತ್ರ ಮಾತಾಡ್ತಿರ್ತೀನಿ, ಏನೋ ಮಾಡ್ತೀನಿ, ಟೈಮ್ ಸಿಕ್ಕಾಗೆಲ್ಲ ಟೆಕ್ನಾಲಜೀಸ್ ನೋಡ್ತಾ ಇರ್ತೀನಿ. ಚಿಕ್ಕ ಚಿಕ್ಕ ಹುಡುಗರು, ನಮ್ಮ ಅಣ್ಣನ ಮಕ್ಕಳು ಇದ್ದಾರೆ, ಅವ್ರು ಎಷ್ಟು ಅಡ್ವಾನ್ಸ್ಡ್ ಇದ್ದಾರೆ ಅಂದರೆ ಅವ್ರನ್ನ ಫೋನ್ ಮಾಡಿ, ಚಾಚಾ ಇದು ಹಿಂಗಲ್ಲ ಹಿಂಗೆ ಆ ಥರ ನೀವು ಇದು ಮಾಡಿದ್ರಲ್ಲ, ಇದನ್ನು ಯು ಕುಡ್ ಹ್ಯಾವ್ ಯೂಸ್ಡ್ ದಿಸ್ CG, ದಿಸ್ ಕೈಂಡ್ ಆಫ್ ಥಿಂಗ್ಸ್ ಆ್ಯಂಡ್ ಯು ಕುಡ್ ಲಿಟಲ್ ಲೋಡ್ ದಿ ಆ್ಯಂಗಲ್ ಅಂತ ಹೇಳ್ತಾರೆ. ಅವ್ನು ಸಾಫ್ಟ್ವೇರ್ ಓದ್ತಾ ಇರೋದು, ಬಟ್ ಅವನಿಗೆ ಈ ಐಡಿಯಾ ಇದೆ. ನೀ ಎಲ್ಲಿ ನೋಡಿದ್ದೆ ಅಂತಂದರೆ ಅವ್ನು ಯಾವುದಾವುದೋ ಇಂಗ್ಲೀಷ್ ಮೂವೀಸ್ಗಳು ರೆಫರೆನ್ಸ್ ಹೇಳ್ತಾನೆ, ಅಂದರೆ ಅವ್ರಿಗೆ ಅಷ್ಟು ತಲೆನಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಕಷ್ಟ ಇರೋದು ಇವತ್ತಿನ ಯೂತ್ಸಿಗೆ ನಾವು ಓವರ್ಟೇಕ್ ಮಾಡೋದಿದೆಯಲ್ಲ, ದ್ಯಾಟ್ ಥಿಂಗ್ ಇಸ್ ಚಾಲೆಂಜಿಂಗ್. ಯಾಕಂದರೆ ನಾವು ಈ ಸಿನಿಮಾ ಮಾಡಿ ಇವಾಗ ಇವರು ಕಥೆ ನಾನು ಹೇಳಿದ್ದು ಯುದ್ಧಕಾಂಡ ಮಾಡೋ ಟೈಮಲ್ಲಿ ನಂಗೆ ಹೇಳಿದರು, ಇವ್ರು ಹೇಳಿದರು ಕಥೆ ಡಿಸ್ಕಸ್ ಮಾಡಿ ಮುಗಿಸೋಷ್ಟ್ರಲ್ಲಿ ಒಂದು ಬಿಲ್ಡಿಂಗೇ ಬಂದ್ಬಿಡ್ತು. ನಾವು ಇನ್ನು ಬಟ್ ಅದೇ ಕಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಅದು ಶೂಟಿಂಗ್ ಆಗಿ ರಿಲೀಸ್ ಆಗೋಷ್ಟರಲ್ಲಿ ಇನ್ನೇನೇನು ಯಾರ್ಯಾರು ಡೆವಲಪ್ಮೆಂಟ್ ಆಗಿರ್ತಾರೋ, ಏನೇನು ಟೆಕ್ನಾಲಜಿ ಬಂದಿರ್ತಾವೆ, ಅವತ್ತು ವಿ ಶುಡ್ ಬಿ ಲಕ್ಕಿ ಎನಫ್. ನಾವು ಅನ್ನೋದಕ್ಕಿಂತ ಮೋಸ್ಟ್ಲಿ ದ ಪ್ರೊಡ್ಯೂಸರ್ ಶುಡ್ ಬಿ ಲಕ್ಕಿ ಎನಫ್. ಇಲ್ಲಿ ಟ್ರಾವೆಲ್ ಮಾಡಿ ಇಲ್ಲಿ ಮಾಡೋಷ್ಟರಲ್ಲಿ ಅವನು ಅಲ್ಲಿ ಹೋಗಿರ್ತಾನೆ. ದ್ಯಾಟ್ ಈಸ್ ದಿ ಮೋಸ್ಟ್ ಚಾಲೆಂಜಿಂಗ್ ಜಾಬ್. ಸರ್ ಇಲ್ಲಿ ಸರ್ ಯುದ್ಧಕಾಂಡ ಸಿನಿಮಾ ಲೈಕ್ ಆದಮೇಲೆ ಅಂದರೆ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ ಈಗ. ಸೊ ನಿಮ್ಮ ಮಾರ್ಕೆಟ್ ಡೈನಾಮಿಕ್ಸ್ ಅಂತ ಹೇಳೋದಾದರೆ ಎಷ್ಟರ ಮಟ್ಟಿಗೆ ಬದಲಾಗಿದೆ ಇವಾಗ? ಸೊ ಇನ್ನು ಮುಂದಿನ ಸಿನಿಮಾಗಳು ಯಾವ ರೀತಿ ಇರಬೇಕು ಆ ಒಂದು ಮಾರ್ಕೆಟ್ನ ಸ್ಟೆಬಿಲೈಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ, ನಿಮ್ಮ ಮಾರ್ಕೆಟ್ನ ಅಂತ? ಮಾರ್ಕೆಟ್ ರಿಕವರಿ ಖಂಡಿತ ಆಗಿದೆ. ಆ್ಯಸ್ ಐ ಸಿ ಇವಾಗ ನಾನು ಮುಂಚೆ ಹಿಂಗೆ ಹೋಗಿ ಎಲ್ಲೋ ಒಂದು ಫಂಕ್ಷನಲ್ಲಿ ಅಟೆಂಡ್ ಮಾಡೋದಕ್ಕೂ, ಎಲ್ಲೋ ಒಂದು ಕಡೆ ರೋಡಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಯಾರೋ ಸಿಕ್ಕಿದಾಗ ನಮಗೆ ಆಡಿಯನ್ಸ್ ಮಾತಾಡಬೇಕಾದ್ರೆ ನಮ್ಮನ್ನು ನೋಡೋಂಥ ಸೆನ್ಸಿಬಿಲಿಟೀಸ್ ಅವರಲ್ಲಿ ಚೇಂಜಸ್ ನನಗೆ ಗೊತ್ತಾಗುತ್ತೆ. ಈಗ ಈ ಹಿಂದೆ ಎಲ್ಲೂ ಅಂದರೆ ನನ್ನ ಇಷ್ಟಪಡೋದು ಕಡಿಮೆ ಆಗಿತ್ತು ಅನ್ನೋದಲ್ಲ, ನಾನು ಅದೇ ಹೇಳಿದ್ನಲ್ಲ, ಟ್ರೆಂಡ್ ಎಷ್ಟು ಮಟ್ಟಿಗೆ ಅಪ್ಡೇಟ್ ಆಗಿದೆ ಅಂದರೆ ನಾನು ಮಾಡೋ ಸಿನಿಮಾ ಅವ್ರಿಗೆ ಓಕೆ ಒಂದು ಸ್ವಲ್ಪ ಇವನು ಮೋಸ್ಟ್ಲಿ ಆ ಟ್ರೆಂಡಿಗೆ ಇಲ್ವೇನೋ, ಅವ್ರ ಮಾತಲ್ಲಿ ನಾನು ಮಾತಾಡ್ಬೇಕಾದ್ರೆ ಸರ್ ನಿಮ್ಮದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಸರ್, ಸರ್ ತುಂಬ ಚೆನ್ನಾಗಿ ಕಾಣಿಸ್ತೀರ ಸರ್, ಹ್ಯಾಂಡ್ಸಮ್ ಆಗಿದ್ದೀರಾ ಸರ್, ಈ ಮಾತುಗಳಿಗೂ ಸರ್ ನೀವು ಇವಾಗ ಕಥೆ ಆಯ್ಕೆ ಮಾಡಿದ್ರಲ್ಲ ಸರ್ ಅದು ತುಂಬ ಚೆನ್ನಾಗಿತ್ತು, ಈ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಸರ್ ಇದು ತುಂಬ ಚೆನ್ನಾಗಿತ್ತು ಸರ್, ನೀವು ವಿಷಯ ಎತ್ಕೊಂಡ್ರಲ್ಲ ಸರ್, ಅಂದರೆ ಸೆನ್ಸಿಬಿಲಿಟೀಸ್ ಇಟ್ಕೊಂಡು ಮಾತಾಡ್ತಿದ್ದಾರಲ್ಲ, ಆ ನಂಬಿಕೆ ಇವತ್ತಿನ ಟ್ರೆಂಡಿಗೆ ಒಂದು ನನ್ನ ಪ್ರಕಾರ ಒಂದು ಮಾರ್ಕೆಟ್ ರಿಕವರಿ ಅಂತ ಅಂದ್ಕೊಳ್ತೀನಿ. ದೇ ಹ್ಯಾವ್ ಎ ಕಾನ್ಫಿಡೆನ್ಸ್, ಓಕೆ ಇವನು ವಿಷಯಗಳನ್ನ ಹೇಳ್ತಾನೆ, ಇವತ್ತು ಇವನು ಸಿನಿಮಾಗಳಲ್ಲಿ ಒಂದು ಅರ್ಥಗಳಿರುತ್ತೆ, ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಒಂದು ಸಿನಿಮಾ ಸಿಕ್ತು ಮಾಡ್ತಾ ಇಲ್ಲ ಇವನು. ಸಿನಿಮಾ ಕಮರ್ಷಿಯಲಿ ಸಕ್ಸಸ್ಸು ಫೇಲಿಯರ್ ಬೇರೆ, ಅದು ಆಡಿಯನ್ಸ್ ಇವತ್ತು ಗಮನಿಸಲ್ಲ. ಬಟ್ ಏನು ಸೆನ್ಸಿಬಿಲಿಟಿ ಇಟ್ಕೊಂಡು ಇವನು ಮಾಡ್ತಾ ಇದ್ದಾನೆ, ಇವನ ಆಲೋಚನೆ ಓಕೆ ದೊಡ್ಡ ಮಟ್ಟಕ್ಕಿದೆ ಅನ್ನೋ ಒಂದು ನಂಬಿಕೆ ಹುಟ್ಟಿದೆಯಲ್ಲ, ದಟ್ ಈಸ್ ಮಾರ್ಕೆಟ್ ರಿಕವರಿ. ಈಗ ನಾನು ನೆಕ್ಸ್ಟ್ ಮಾಡೋದು ಸಿನಿಮಾನಲ್ಲಿ ಆ ಕಥೆನಲ್ಲಿ ಆ ಒಂದು ಗಾಢತೆ, ಅದರಲ್ಲಿ ಇರ್ತಕ್ಕಂಥ ಒಂದು ಮೆಚ್ಯೂರಿಟಿ, ಪ್ರೌಢತೆ ಇದ್ದಾಗ ಇಲ್ಲೇನು ನಾನು ರಿಕವರಿ ಮಾಡಿದ್ದಿಲ್ಲ ಅದು 100% ಮಲ್ಟಿಪ್ಲೈ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ. ಸರ್ ಕಿರಣ್ ಅವರು ಕಿತ್ಕೊಂಡ್ಬಿಟ್ರಿ, ಇಲ್ಲಾಂದ್ರೆ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೆ ಇದನ್ನ. ಅದು ಹೇಳಕ್ಕೆ ಬರಲ್ಲ ಸರ್, ಅದು ಅಂದರೆ ಇಷ್ಟ ಆಗಬೇಕು, ಕಥೆ ಇಷ್ಟ ಆಗಿ ಆ ಟೈಮಲ್ಲಿ ನಾವು ಮಾಡ್ಬೇಕು ಅನಿಸ್ಬೇಕು. ಬಟ್ ವೆರಿ ಶಾರ್ಟ್ಲಿ ಅಂದರೆ ನಾನು ಡೈರೆಕ್ಷನಿಗೆ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ, ನಾನು ಬರಿತಾ ಇದ್ದೀನಿ, ಗೊತ್ತಿಲ್ಲ ಅದನ್ನೇ ಮಾಡ್ತೀನಿ ಅನ್ನೋದಲ್ಲ. ಈಗ ಒಂದು ಕೆಲಸ ಆದಮೇಲೆ ಏನೋ ಮಾಡಬೇಕಲ್ಲ, ನಾವು ಖಾಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಬರವಣಿಗೆ ನಡೀತಾ ಇತ್ತು, ಓಕೆ ಇದನ್ನು ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಸದ್ಯಕ್ಕೆ ಯೋಚನೆ ಇದೆ, ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ, ಸ್ಟಿಲ್ ಅನ್ಸರ್ಟನ್ ಸರ್, ಹೆಂಗೆ ಬರುತ್ತೆ ಹಾಗೆ ಆ ಫ್ಲೋನಲ್ಲಿ. ಸರ್ ನಾನು ಸುಜ್ಞಾನ್ ಸರ್ ಆಲ್ರೆಡಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಅದ್ರದ್ದು ಹೆಸರೇನು ಇಟ್ಟಿಲ್ಲ, ಎಲ್ಲೂ ಹೊರಗಡೆ ಅದರದ್ದು ವಿಷಯ ಇನ್ನೂ ಬಂದಿಲ್ಲ. ವೆರಿ ಶಾರ್ಟ್ಲಿ ಅದರದ್ದು ಅನೌನ್ಸ್ಮೆಂಟ್ಸ್ ಮಾಡ್ತೀವಿ. ಬಟ್ ಸದ್ಯಕ್ಕೆ ಸರಳ ಸುಬ್ಬಾರಾವ್ ರಿಲೀಸ್ ಆಗಬೇಕು, ಆಮೇಲೆ ಅದು ಇನ್ನೊಂದು ನಾನು ಸುಜ್ಞಾನ್ ಸರ್ ಮಾಡ್ತಿರೋ ಸಿನಿಮಾ ಒಂದು, ಅದಾದಮೇಲೆ ಇದು ಒಂದಿದೆ ಸದ್ಯಕ್ಕೆ. ಅಲ್ಲ, ಟುಡೇ ಎವ್ರಿ ಸಿನಿಮಾ ಇಸ್ ಯೂನಿವರ್ಸಲ್, ಅದು ಹಂಗಾಗಿದೆ. ಬಿಕಾಸ್ ಆಫ್ OTT ಪ್ಲ್ಯಾಟ್ಫಾರ್ಮ್, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್, ಎಲ್ಲ ಕಡೆನೂ ಕಂಟೆಂಟನ್ನು ಹುಡುಕ್ತಾ ಇದ್ದಾರೆ. ಇವತ್ತು ಭಾಷೆ ಬಿಟ್ಬಿಟ್ಟಿದ್ದಾರೆ. ಈ ನಾರ್ತಲ್ಲೂ ಕೂಡ ನಮ್ಮ ಸೌತ್ ಸಿನಿಮಾನ ಅಷ್ಟೇ, ಅಂದರೆ ಮುಂಚೆ ಎಷ್ಟು ಇಷ್ಟಪಡ್ತಿದ್ರು ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತಾರೆ. ಅವ್ರಿಗೆ ಕಂಟೆಂಟ್ಸ್ಗಳು ಸೌತಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಸೌತಲ್ಲಿ ಕಂಟೆಂಟ್ಸ್ ಕಾಣಿಸ್ತಾ ಇದೆ ಅಂತಂದಾಗ ಓಕೆ ನಮಗಲ್ಲಿ ಆಡಿಯನ್ಸ್ ಇದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಸೊ ಹಾಗಾಗಿ ನಾವು ಅಷ್ಟು ಸ್ಟ್ರಾಂಗ್ ಕಥೆಗಳು ಇನ್ನೂ ಮಾಡ್ತಾ ಹೋಗಬೇಕು. ಸೊ ಇಂಡೈರೆಕ್ಟ್ಲಿ ದ್ಯಾಟ್ ಈಸ್ ಪ್ಯಾನ್ ಇಂಡಿಯಾ ಅಷ್ಟೇ.
ಅದು ಇಟ್ಸ್ ಎ ರೆವಲ್ಯೂಷನ್. ಬಹುಶಃ ಅಲ್ಲಿ ಕಥೆಗಳು ಸ್ವಲ್ಪ ಏನೋ ಅವ್ರಿಗೆ ಸ್ಯಾಟಿಸ್ಫೈ ಆಗದೆ ಇಲ್ಲಿದಿಷ್ಟ ಮಲಯಾಳಂ ಸಿನಿಮಾ, ತೆಲುಗು ಸಿನಿಮಾ, ಕನ್ನಡ ಸಿನಿಮಾಗಳು ಜಾಸ್ತಿ ಕಣ್ಣಿಗೆ ಬಿತ್ತು ನಾರ್ತಲ್ಲಿ. ಸೊ ಹಾಗಾಗಿ ಡಿಜಿಟಲ್ ಎರಾಯಿಂದ ಅಲ್ಲಿ ಎತ್ಕೊಂಡು ಹೋಯಿತು. ಇಟ್ಸ್ ಗ್ರೋಯಿಂಗ್. ಈ ಹೊಸ ನ್ಯೂ ಕಮರ್ಸ್ ಹೊಸ ಕಥೆಗಳು ತೊಗೊಂಬಂದು ಲಾರ್ಜ್ ಸ್ಕೇಲ್ ಆಫ್ ಆಡಿಯನ್ಸ್ ಇದ್ದಾರೆ ಅಂತಂದಾಗ ನಾವು ಕಂಟೆಂಟ್ ಮೇಲೆ ವರ್ಕ್ ಮಾಡಬೇಕು ಹೊರತು ಆಟೋಮೆಟಿಕ್ಲಿ ಅದೇನಿಲ್ಲ. ಇಟ್ಸ್ ಜಸ್ಟ್ ಒಂದು ಲ್ಯಾಂಗ್ವೇಜ್ ಚೇಂಜ್, ಒಂದು ಡಬ್ ಮಾಡ್ಬೋದು, ಏನೇ ಮಾಡ್ಬೋದು. ಸೊ ಆಟೋಮೆಟಿಕ್ಲಿ ಆ ಗ್ರೋತ್ ಆಗಿ ಹೋಗಿದೆ. ಇಟ್ ಇಸ್ ಜಸ್ಟ್ ದಟ್ ಆ ಕಂಟೆಂಟ್ ಆ ಸ್ಟ್ರಾಂಗ್ ಇದ್ದರೆ ಸಾಕು. ಇಟ್ಸ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಅಷ್ಟೇ, ಬೇರೆ ಏನು ಎಫರ್ಟ್ ಇಲ್ಲ ಅದರಲ್ಲಿ. ಅಲ್ಲಲ್ಲ, ನಂಬರ್ ಆಫ್ ಶೂಟಿಂಗ್ ಡೇಸ್ ಅಷ್ಟು. ನಾಟ್ ದಟ್ ಇವಾಗ ನಾವು ಸ್ಟಾರ್ಟ್ ಮಾಡಿದರೆ 60 ದಿನದಲ್ಲೇ ಫಿನಿಷ್ ಮಾಡ್ತೀವಿ ಅನ್ನೋದಲ್ಲ. ನಂಬರ್ ಆಫ್ ವರ್ಕಿಂಗ್ ಡೇಸ್ ಅಷ್ಟಿದೆ. ಹಾಂ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು 10 ದಿನ ಶೂಟ್ ಮಾಡಿರ್ತೀವಿ. ಈಗ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಿ ಒಂದು ಟೈಮ್ ಕೊಡ್ತೀವಿ. ಅದಾದಮೇಲೆ ಮಾಡುವಂಥ ಒಂದು 10 ದಿನ. ಸೊ ಈ 10 ದಿನ, ಆ 10 ದಿನ, ಇನ್ನೊಂದು 10 ದಿನ, ಈ ಥರದ್ದು ಸೇರಿ ಹೇಳ್ತಾರೆ ಅದು. ಬಜೆಟಲ್ಲಿ ನನ್ನ ಪಾತ್ರ ಕೇಳಿ ಭಾಳನೇ ಇಷ್ಟ ಆಯಿತು ನನಗೆ. ಅದಾಗಿ ಅಜಯ್ ರಾವ್ ಸರ್ ಜೊತೆ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ತುಂಬ ಖುಷಿ ಇದೆ. ಟೀಮಲ್ಲಿ ಯೋಗಾನಂದ್ ಮುದ್ದನ್ ಸರ್ ಇರ್ಬೋದು, ಅವ್ರ ಜೊತೆನೂ ವರ್ಕ್ ಮಾಡಿದ್ದೀನಿ ಸುಮಾರು ವರ್ಷದಿಂದ. ರೈಟರ್ ಇರ್ಬೋದು, ಕ್ಯಾಮ್ರಾಮನ್ ಸರ್, ಲೈಕ್ ಎಲ್ಲನೂ ಟೀಮ್ ತುಂಬ ಚೆನ್ನಾಗಿದೆ. ನನ್ನ ಪಾತ್ರನೂ ತುಂಬ ಚೆನ್ನಾಗಿದೆ. ಫಸ್ಟು ಆ ಪೋಸ್ಟರ್ ಎಲ್ಲ ನೋಡಿದೆ. ಪೋಸ್ಟರ್ ನೋಡಿದವಾಗೆ ಒಂದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅನಿಸ್ತು ನನಗೆ. ಬಿಗ್ ಬಾಸ್ ಆದಮೇಲೆ ಬಂದಾದಮೇಲೆ ಒಂದಷ್ಟು ಸಬ್ಜೆಕ್ಟ್ಗಳಿಗೆ ಕೇಳಿದ್ದೀನಿ, ಸುಮಾರು ಸಬ್ಜೆಕ್ಟ್ಗಳಿಗೆ ಕೇಳಿದ್ದೀನಿ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದ ಸಬ್ಜೆಕ್ಟ್ ಇದು. ಇದಕ್ಕಿಂದೆ ಒಂದು ಸಿನಿಮಾ ಮಾಡ್ತಿದ್ದೀನಿ ಆಲ್ರೆಡಿ, ಮ್ಯಾಂಗೋ ಪಚ್ಚ. ಅದಾಗಿ ಈ ಸಿನಿಮಾದು ಸಬ್ಜೆಕ್ಟ್ ನನಗೆ, ನನ್ನ ಪಾತ್ರನೂ ಇಷ್ಟ ಆಯಿತು, ಸಬ್ಜೆಕ್ಟು ಇಷ್ಟ ಆಯಿತು. ಹಾಗಾಗಿ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ, ನನಗೂ ಸೇರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಬಾಹುಬಲಿ ಅವರು ನಮಗೆ ಫಸ್ಟೇ ಗೊತ್ತಿತ್ತು, ಪರಿಚಯ ಇತ್ತು. ಒಂದು ಸಿನಿಮಾ ಮಾಡಬೇಕು ಅಂತ ನಾವು ಸುಮಾರು ಕಥೆಗಳು ಕೇಳಿದ್ದೆ. ಸುಮಾರು ಜನ ನನಗೆ ಕತೆ ಹೇಳಿದ್ರು, ಇಷ್ಟ ಆಯ್ತಿಲ್ಲ. ಬಾಹುಬಲಿ ಅವರು ಒಂದು 2-3 ಕತೆ ಹೇಳಿದರು. ಏನು ಮಾಡ್ತಾಯಿದ್ವಿ, ಈ ಸಿನಿಮಾ ಕತೆ ನನಗೆ ಇಷ್ಟ ಆಯಿತು, ಮಾಡೋಣ ಅಂತ ಡಿಸೈಡ್ ಮಾಡಿ ನಮ್ಮದು PK ಪ್ರೊಡಕ್ಷನ್ ಅಂತ ಒಂದು ರಿಜಿಸ್ಟ್ರ್ ಮಾಡಿಸಿ PK ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು. ಆಮೇಲೆ ಹೀರೋ ಯಾರು ಅಂತ ಇದು ಮಾಡಿದ್ಮೇಲೆ ಈ ಕತೆಗೆ ಸೂಟ್ ಆಗೋದು ಅಜಯ್ ರಾವ್ ಸರ್ ಅನ್ನೋದಕ್ಕೆ ಸರ್ ಜೊತೆ ಮಾತಾಡ್ದು. ಅವರು ನಮಗೆ ಟೈಮ್ ಕೊಟ್ಟರು, ಎಲ್ಲ ಮಾತುಕತೆ ಆಯಿತು, ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ದು. ಕೊನೆವರೆಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳಿ ತಿಳಿಸ್ತೀನಿ. ನಮಸ್ತೆ. ಪ್ರೊಡ್ಯೂಸರ್ ಸರ್ ಕೊಡಿ ಸರ್ ಎಲ್ಲ ಅವರಿಗೆ. ಸರ್ ಫಸ್ಟ್ ಸಿನಿಮಾ ನಂದು ಇದು ಮಾಡ್ತಾ ಇರೋದು ಅಂತ ಹೇಳಿದ್ರಿ. ಹೌದು. ಇಷ್ಟೆಲ್ಲ ಖುಷಿಯಾಗಿದ್ದಾರೆ, ಅಜಯ್ ರಾವ್ ಸರ್ ಇದ್ದಾರೆ, ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ಆದರೂ ಆ ಕಣ್ಣಲ್ಲಿ ಭಯ ಕಾಣ್ತಾ ಇದೆಯಲ್ಲ, ಯಾಕೆ ಅಂತ? ಯಾರು ನಮಗೆ ಈ ಫೀಲ್ಡ್ ಅಷ್ಟು ಸ್ವಲ್ಪ ಭಯ ಇದೆ. ಬೇರೆ ಮಾತಾಡಬೇಕು ಅಂದರೆ ಮಾತಾಡ್ಬೋದು ಈಸಿ. ಯಾಕಂದ್ರೆ ಈ ಹಿಂದಿನ ಸಿನಿಮಾ ನೋಡೋದ್ರಿಂದ ಕಂಡ ಒಳ್ಳೆ ಸೂಪರ್ ಹಿಟ್ ಸಿನಿಮಾ ಸಿಕ್ಕಿದೆ. ಸೊ ಆ ಕಾನ್ಫಿಡೆನ್ಸ್ ಸಿನಿಮಾಗೋಸ್ಕರ ಭಯ ನನಗೆ ಕಾಣ್ತಾ ಇಲ್ಲ, ಸಿನಿಮಾ ಮಾಡೋಕೆ ಭಯ ಅಂತ ಅನಿಸ್ತಾ ಇಲ್ಲ. ಈ ಸ್ಟೇಜ್ ಫೇ ಏನಿದೆಯಲ್ಲ ಸ್ವಲ್ಪ ನನಗೆ ಡಿಸ್ಟರ್ಬೆನ್ಸ್ ಇದೆ, ಆ ಥರ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸಿನಿಮಾ ಮಾಡೋಕ್ಕೇನು ಭಯ ಇಲ್ಲ, ಭಯ ಸಿನಿಮಾ ಮಾಡ್ತಾ ಇಲ್ಲ. ಸಿನಿಮಾ ಮಾಡಬೇಕು ಅಂತಲೇ ಸಿನಿಮಾ ಮಾಡ್ತಾ ಇದ್ದೀವಿ. ನಮಸ್ಕಾರ ಎಲ್ಲರಿಗೂ. ನಾನು ಬಾಹುಬಲಿ ಸರ್ ಜೊತೆ ಇದು ಫಸ್ಟ್ ಟೈಮ್ ನನಗೆ ಆಫರ್ ಕೊಟ್ಟಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕತೆ ಕೂಡ ಕೇಳಿದೆ ರೀಸೆಂಟಾಗಿ. ಆ್ಯಕ್ಷನ್ ಥ್ರಿಲ್ಲರ್, ಫ್ಯಾಮಿಲಿ ಆ್ಯಕ್ಷನ್ ಥ್ರಿಲ್ಲರ್ ಅನ್ನಿಸ್ತು ನನಗೆ. ಆ್ಯಂಡ್ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆಂತಂದರೆ ನಾನು ಸ್ಕ್ರಿಪ್ಟ್ ನಾನೇ ಓದಿದೆ. ಇದು ಯೂಶ್ವಲಿ ನಾನು ಒಂದು ಸ್ಕ್ರಿಪ್ಟ್ ಓದೋದಕ್ಕೆ ಸುಮಾರು 2 ಡೇಸ್, ಯೂಶ್ವಲಿ ಒಂದು 2 ಡೇಸ್, ಒಂದು 8 hours 16 hours ತೊಗೊಳ್ತಿದ್ದೆ. 4 hours ಇದು ಕಂಪ್ಲೀಟ್ ಮಾಡಿಬಿಟ್ಟೆ ಫಸ್ಟ್ ಹಾಫು. ಯಾಕೆಂದರೆ ನನಗೆ ಎಲ್ಲೋ ಬ್ರೇಕ್ ಮಾಡಬೇಕು ಅನ್ನಿಸ್ಲಿಲ್ಲ ನನಗೆ. ಸೊ ಯಾಕೆಂದರೆ ಹಿಡಿತಾ ಹಂಗೆ ಇತ್ತದು, ಇದಾದಮೇಲೆ ಏನು ಸೀನ್ ಬರುತ್ತೆ, ಇದಾದಮೇಲೆ ಏನು ಸೀನ್ ಬರುತ್ತೆ ಅಂತ ಒಂದು ಕುತೂಹಲ ಹಿಡ್ಕೊಂಡೇ ಹೋಯ್ತದು. ಅಷ್ಟು ಮಟ್ಟಕ್ಕೆ ಫೈನ್ ಟ್ಯೂನ್ಡಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಓದ್ತಾನೆ ವಿಷುವಲ್ ನನಗೆ ಕಣ್ಮುಂದೆನೇ ಬರುತ್ತೆ. ಆಲ್ಮೋಸ್ಟ್ ಒಂದು ಫಸ್ಟ್ ಹಾಫ್ ನಾನು ಒಂದು 3 to 4 hours ಮುಗಿಸ್ಬಿಟ್ಟೆ. ಆ ಮಟ್ಟಿಗಿತ್ತು. ಈವನ್ ಸೆಕೆಂಡ್ ಹಾಫ್ ಕೂಡ ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ ಕೂಡ, ಚೆನ್ನಾಗಿ ಬಂದಿದೆ. ಸೊ ನಾವು ಎಕ್ಸಿಕ್ಯೂಷನ್ ಮಾಡೋದಷ್ಟೇ ಬಾಕಿ ಇದೆ. ಆ್ಯಂಡ್ ಗೆಟಪ್ ನಾವು ಸ್ವಲ್ಪ ಟೆಕ್ನಿಕಲಿ ತುಂಬ ವರ್ಕ್ ಮಾಡಬೇಕಾಗಿದೆ. ಬಿಕಾಸ್ 3 to 4 ಗೆಟಪ್ ಇದೆ ಅದು. ಎಸ್ಪೆಷಲಿ ಈ ನೀವು ನೋಡ್ತಿರೋಂಥ ಈ ಪೋಸ್ಟ್ ಗೆಟಪ್ಸ್ ಇದೆಯಲ್ಲ, ತುಂಬ ಕೆಲಸ ಬರುತ್ತೆ ನಮಗೆ. ಐ ಮೀನ್ ಇಟ್ ಟೇಕ್ಸ್ ಟೈಮ್. ಸ್ಟುಡಿಯೋದಲ್ಲಿ ಆಗಲಿ ಅಥವಾ ನಾವೆಲ್ಲೇ ಶೂಟ್ ಮಾಡ್ತೀವಿ ಅದು ಪ್ರಾಕ್ಟಿಕಲಾಗಿ ಇಟ್ ಟೇಕ್ಸ್ ಟೈಮ್.
ಯಾಕೆ ಅಂದರೆ ನಂಬರ್ ಆಫ್ ಡೇಸ್ ಅದು ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಅದಕ್ಕೊಂದು 3 to 4 hours ಅದೇನು ಮೇಕಪ್ ಇದೆ ಮಾರ್ನಿಂಗ್ ಕೂತ್ಕೊಳ್ಳೋದಕ್ಕೆ, ಸೊ ಅದು ಕೊಡಲೇಬೇಕು. ಆ್ಯಂಡ್ ಎವ್ರಿ ಹಂತದಲ್ಲ ಇದು ಆ್ಯಕ್ಷನ್ ಆಗಿರೋದ್ರಿಂದ ನೀವು ಇದೇನಿದೆ ಈ ಗೆಟಪಲ್ಲಿ ಆ್ಯಕ್ಷನ್ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಕ್ರಿಟಿಕಲ್. ನಿಮಗೆ ಈ ರೆಗ್ಯುಲರ್ ಗೆಟಪಲ್ಲಿ ಮಾಡೋದೇ ಒಂದು ದೊಡ್ಡ ವಿಷಯ ಆ್ಯಕ್ಷನ್ ಬ್ಲಾಕಲ್ಲಿ. ಅದರಲ್ಲಿ ಇದು ಜೊತೆ ಆ್ಯಡ್ ಆನ್ ಆಗ್ತಿದೆ ಅಂದರೆ ಸೊ ವಿ ಯೂಸ್ ಟು ಟೇಕ್ ತುಂಬ ಕೇರ್ ತೊಗೋಬೇಕು. ಆ್ಯಂಡ್ ಯಾಕೆಂತಂದರೆ ಈ ಬೆವರು ಬರದೆ ಹಾಗೆ ನೋಡ್ಕೋಬೇಕು. ಈಚ್ ಪಾಯಿಂಟ್ AC ಇಸ್ ವೆರಿ ಕಂಪಲ್ಸರಿ ಇದು. ಹಾಗಾಗಿ ಪ್ರಾಕ್ಟಿಕಲಾಗಿ ನಮಗೆ ತುಂಬ ಚಾಲೆಂಜಿಂಗ್ ಇದೆ. ಇದು ಬಿಟ್ಟು ಇನ್ನೊಂದು ಕೂಡ ಗೆಟಪ್ ಇದೆ. 2 ಗೆಟಪ್ ಅಂತೂ ನಮಗೆ ಚಾಲೆಂಜಿಂಗ್, ನನಗೂ ಡೈರೆಕ್ಟರ್ಗೆ ತುಂಬ ಚಾಲೆಂಜಿಂಗ್ ಆಗಿದೆ. ಈ ಇದ್ರಲ್ಲಿ ಟೆಕ್ನಿಕಲ್ ಟೀಮ್ ಜೊತೆ ಒಂದು CG ಟೆಕ್ನಿಕಲ್ ಟೀಮ್ ಜೊತೆ ಸಾಕಷ್ಟು ಮಾತುಕತೆ ಮಾಡಿ ಅವನ ಜೊತೆ ಸಾಕಷ್ಟು ಮಾಡಿದ್ವಿ. ಸೊ ಅದು ಕೂಡ ಹಾಗಾಗಿ ಅದು ತುಂಬ ಕ್ರಿಟಿಕಲ್ ಆಗ್ತಾಯಿದೆ. ಸೊ ನಾವು ತುಂಬ ಹೋಮ್ವರ್ಕ್ ಮಾಡಿ ಇನಿಷಿಯೇಟ್ ತೊಗೊಂಡಿದ್ದೀವಿ. ಸೊ ಸಬ್ಜೆಕ್ಟಿಗೆ ತಕ್ಕನಂಗೆ ಅಂತ ಮಾಡಿದ್ದಾರೆ, ಭಾಳ ಖುಷಿ ಆಯ್ತು ಅದು. ಅದು ಯಾಕೆ ಆ ಗೆಟಪ್ ಬಂದಿದೆ ಅಂತಂದ್ರೆ ಒಂದು ಫ್ಯಾಮ್ಲಿ ಜೊತೆ ಅದನ್ನು ಒಂದು ಮಾಸ್ನ ಎಂಗೇಜ್ ಮಾಡಿ ಅದು ಸಖತ್ತಾಗಿ ನನಗೆ ಒಂದು ಥ್ರಿಲ್ಲಿಂಗ್ ಅನ್ನಿಸ್ತದೆ ಆ ಪಾಯಿಂಟ್ ಅದು. ಸೊ ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟು. ಸೊ ನಾವು ಎಕ್ಸಿಕ್ಯೂಷನ್ ಮಾಡೋದಷ್ಟೇ ಬೇಕು. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಮಗೆ. ಇತ್ತೀಚೆಗೆ ಸಿನಿಮಾಗಳು ಸಾಕಷ್ಟು ಬರ್ತಿವೆ, ಬಟ್ ಇಲ್ಲಿ ನಿಮ್ಮ ಸಹಕಾರ ಏನಿದೆ ತುಂಬ ಜಾಸ್ತಿ ಬೇಕು. ಈಗ ನಡೀತಾ ಇರೋವಂಥ ಪರಿಸ್ಥಿತಿನಲ್ಲಿ ನಮಗೆ ಸಿನಿಮಾ ಮಾಡೋರಿಗೆ, ಯಾಕೆಂದರೆ ಸಾಕಷ್ಟು ಪ್ರೊಡ್ಯೂಸರ್ಸು ಸಿನಿಮಾ ಗೊತ್ತಿರೋರು ಯಾರು ಸಿನಿಮಾಗಳು ಜಾಸ್ತಿ ಮಾಡ್ತಿಲ್ಲ. ಸೊ ಹಾಗಾಗಿ ಇದು ಏನಂತಂದರೆ ಸಿನಿಮಾಗಳು ಗೆಲ್ಲಬೇಕು, ಪ್ರತಿ ಸಿನಿಮಾಗಳನ್ನು ಹಿಟ್ ಆಗಬೇಕು. ಅಟ್ಲೀಸ್ಟ್ ಒಂದು 10 ಸಿನಿಮಾದಲ್ಲಿ 5 ಸಿನಿಮಾದಲ್ಲಿ ಅದು ಗೆದ್ದರೆ ನಮ್ಮ ಚಿತ್ರರಂಗ ಇನ್ನೊಂದು ಚೂರು ಬೆಳವಣಿಗೆ ಕಾಣಬೇಕು. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ. ನಮಗೂ ಒಳ್ಳೇದಾಗಬೇಕು, ನಿಮಗೂ ಒಳ್ಳೇದಾಗಬೇಕು, ಚಿತ್ರರಂಗ ಬೆಳಿಬೇಕು. ಎಸ್ಪೆಷಲಿ ಇದು ನಂಬ್ಕೊಂಡಿರೋಂಥ ಎಲ್ಲರಿಗೂ ಏನು ಒಳ್ಳೆ ನೆಲೆ ಆಗಬೇಕು ಅಂತ ನಾನು ನೆಲೆ ಆಗಬೇಕು. ಸೊ ನಿಮ್ಮೆಲ್ಲ ಆರೈಕೆ ನಮಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ನಾನು ಸಂಭಾಷಣೆಕಾರ ಯೋಗಾನಂದ್ ಮುದ್ದಾನ್. ಇದು ನನ್ನ 23ನೇ ಚಿತ್ರ. ಬಾಹುಬಲಿ ಅವ್ರ ಜೊತೆ ಇದು 2ನೇ ಚಿತ್ರ. ಮೊದಲನೇದು ಒಂದು ಕಾಮಿಡಿ ಸಿನಿಮಾ ಮಾಡಿದ್ವಿ. ಇವ್ರ ಜೊತೆ ವರ್ಕ್ ಮಾಡ್ಬೇಕಂದ್ರೆ ನಂಗೆ ಸ್ವಲ್ಪ ಟೆನ್ಷನ್, ಸೇಮ್ ಇದೇ ಥರ ಆಗ್ಬಿಡುತ್ತೆ ನನ್ನ ತಲೆ. ಏನಕ್ಕೆ ಅಂದರೆ, ಸರ್ ನಾನು ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ, ನಿಮಗೆ ನರೇಷನ್ ಕೊಡಬೇಕು ಅಂದರು. ನಾಗರಬಾವಿ ಆಫೀಸು ಟಾಪ್ ಫ್ಲೋರಲ್ಲಿ ಮಾಡಿದ್ದೀನಿ, ಅದು 6ನೇ ಫ್ಲೋರಲ್ಲಿದೆ. ಸೇಮ್ ಕಿರಣ್ ಅವ್ರ ಪ್ರೊಡ್ಯೂಸರ್ ಒಂದು ಸೈಟ್ ಇಟ್ಕೊಂಡಿದ್ರು. ಅವಾಗ ಕಾರ್ ನಾನು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಖಾತೆ ಕೆಳಕ್ಕೆ ಹೋಗಿದ್ದು. 1.5 ವರ್ಷ ಆಯಿತು, ಬಿಲ್ಡಿಂಗ್ ಕಂಪ್ಲೀಟ್ ಆಗೋಯ್ತು. ನನ್ನ ಕಾರು ಪಾರ್ಕಿಂಗ್ ಲಾಟ್ ಹತ್ರ ಅಂದರೆ ರೋಡ್ ಹತ್ರ ಬಂತು. ಅಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್, ಇವ್ರಿನ್ನ ಖಾತೆ ಕಂಪ್ಲೀಟ್ ಮಾಡಿಲ್ಲ. ಎಷ್ಟು ಚೇಂಜಸ್ ಹೇಳಿದ್ದಾರೆ ಅಂದರೆ, ನನ್ನ 23 ಸಿನಿಮಾ ಏನು ಅನುಭವ ಇದೆ, ಈ ಒಂದು ಸಿನಿಮಾನ ಅಷ್ಟು ಚೆನ್ನಾಗಿ ವಾಷಿಂಗ್ ಮಿಷಿನಲ್ಲಿ ಹಾಕಿ ನನ್ನ ರುಬ್ಬಿದ್ದಾರೆ. ಇವತ್ತು ಮುಹೂರ್ತ ಕರಿಬೇಕಾದ್ರೆ ಫೋನ್ ಮಾಡಿದ್ರು, ಈ ಥರ ಮುಹೂರ್ತ ಅಂತ ಹೇಳಿಲ್ಲ. ಫೋನ್ ಮಾಡ್ತೀನಿ, ನಾನು ಫಸ್ಟ್ ಆಫ್ ಮಾಡಿಬಿಟ್ಟೆ. ಇನ್ನೇನೆ ಏನೇನು ಕರೆಕ್ಷನ್ ಹೇಳ್ತಾರೋ ಇರೋ ಅಂತ. ಮತ್ತೆ ತೆಗೆದ ಅಂದರೆ ಮೆಸೇಜ್ ಹಾಕಿದ್ರು ಮುಹೂರ್ತ ಅಂತ. ನೋಡಿ, ಕರೆಕ್ಷನ್ ಇಲ್ಲ ಅಂದರೆ ನಾನು ಬರ್ತೀನಿ ಮುಹೂರ್ತಕ್ಕೆ, ಇಲ್ಲ ಅಂದರೆ ಬೇಡ ಅಂತ. ಆಯಿತು ಸರ್ ಬನ್ನಿ ಅಂದರು. ಅಲ್ಲಿ ತಿರ್ಗಿ ಅಲ್ಲಿ ಹೋದಾಗ ಇನ್ನೊಂದು 2 ಸೀನ್ ಎಕ್ಸ್ಟ್ರಾ ಹೇಳ್ತವ್ರು ತಿರ್ಗಿ ಬಂದು. ಅಂದರೆ ಇವರ ಡೆಡಿಕೇಶನ್, ಹೆಸರಿಗೆ ತಕ್ಕಂತೆ ಬಾಹುಬಲಿ ಇವರು ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಒಂದು ಫ್ಯಾಮಿಲಿ ಥ್ರಿಲ್ಲರ್. ಆಮೇಲೆ ಇಲ್ಲಿ ನಮಗೆ ನರೇಷನ್ ಕೊಡಬೇಕಾದ್ರೆ ಕತೆ ಡೈಲಾಗ್ ವರ್ಷನ್ ಆಗಲಿ ಅಜಯ್ ಸರ್ ಕೂಡ ಇದ್ದರು. ಅವರ ಒಂದು ಇನ್ಪುಟ್ಸ್ಗಳು ಭಾಳ ಇದ್ದಾವೆ ಸಿನಿಮಾಗೆ. ಯಾಕಂದರೆ ಅವರು ಆಲ್ರೆಡಿ ಎಲ್ಲ ಥರದ ಮಜಲುಗಳಲ್ಲಿ ಪ್ರೂವ್ ಮಾಡಿದಂತಹ ಹೀರೋ ಅವರು. ಅವ್ರ ಜೊತೆ ಕೆಲಸ ಮಾಡ್ತಿರೋದು ನಂಗೆ ಭಾಳ ಖುಷಿ ಆಗ್ತಿದೆ. ಮತ್ತು PK ಪ್ರೊಡಕ್ಷನ್ ಅವ್ರದ್ದು ಮೊದಲನೇ ಚಿತ್ರ ಇದು. ಬಹಳ ಒಳ್ಳೆ ಟೀಮ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಹಾಗೂ ಬಾಹುಬಲಿ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.